ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ವ್ಲಾಗ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮದಿರ್ತ ಅನ್ಕೋತೀನಿ. ಇವಾಗ ನೋಡ್ರಿ, ತೈವಾನ್ ಹೋಗಿ ಲಾಂಗ್ ಹಾಲಿಡೇ ಬಂದಿತ್ತು. ಅದಕ್ಕೆ ಇಲ್ಲೇ ಒಂದು ಕಡೆ ಹೊಂಟಿದ್ವಿ. ಆಮೇಲೆ ಹಿಂಗೆ ಸ್ವಲ್ಪ ಈಗ ಪೆಟ್ರೋಲ್ ಹಾಕ್ಕೊಂಡು ಆಮೇಲೆ ಹೋಗಬೇಕು. ಲಾಂಗ್ ಹಾಲಿಡೇ ಇದ್ದಾಗ ಹಿಂಗೆ ಪ್ರೀವೇ ಮೇಲೆ ಹೋಗ್ಬೇಕಾದಾಗ ಪೊಲೀಸರು ನೋಡ್ರಿ ಚೆಕ್ ಮಾಡಿ ಬಿಡ್ತಿರ್ತಾರೆ. ಯಾಕಂದ್ರೆ ಕಾರ್ ಒಳಗೆ 3ಕ್ಕಿಂತ ಹೆಚ್ಚು ಜನ ಇದ್ರೆ ಅಷ್ಟು ಅಲೌ ಮಾಡ್ತಾರೆ ಕಾರ್ನ. ಇಲ್ಲ ಅಂತಂದರೆ ಅಲೌ ಮಾಡೋಂಗಿಲ್ಲ. ಸ್ವಲ್ಪ ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡೋಕೆ ಈ ಥರ ಮಾಡ್ತಿರ್ತಾರೆ. ಈ ಊರಾಗ ಫೇಮಸ್ ಪಂಪ್ಕಿನ್ ಅನ್ಸುತ್ತೆ, ನೋಡಂಗ್ ಮಾಡಿದ್ರು. ನೋಡ್ರಿ, ಸಣ್ಣ ಹುಡುಗರ ಬೈಕ್ ಮೇಲೆಲ್ಲ ಕುಣಿಸ್ಕೊಂಡಾಗ ಬೆಲ್ಟ್ ಹಾಕೊಂತಾರ ಅವ್ರಿಗೆ ಬಿಡಬಾರ್ದು ಅಂತೇಳಿ. ಇಂಡಿಯಾದಾಗ ಒಂದು ಯಾವುದೋ ಇನ್ಸಿಡೆಂಟ್ ಆಗಿತ್ತಲ್ಲ, ಹಿಂದಿಂದ ಪಾಪ ಹಿಂಗೆ ಮಲ್ಕೊಂಡು ಬಿದ್ದುಬಿಡಿತ್ತಲ್ಲ. ಸೊ ಈ ಥರ ಇದ್ರೆ ಚಲೋ ಅಲ್ಲ. ಈಗ ನೋಡ್ರಿ, ಇಲ್ಲೇ ಒಂದು ಪ್ಲೇಸಿಗೆ ಹೊಂಟಿದ್ದೇವೆ. ಅದೇ ಮಿಡಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ವಿ, ಯಾಕಂದ್ರೆ ಮಧ್ಯಾಹ್ನ ಆಯ್ತು, ಈಗ 12 ಗಂಟೆ. ಅದಕ್ಕೆ ಒಂದು ಮೊಸರು ತಗೊಂಡು ನಿಲ್ಲಿಸಿದ್ದೆ. ಸೊ ಈಗ ಮನೆಯಿಂದ ನಾನು ಊಟ ಕಟ್ಕೊಂಡ್ಬಂದೇನಿ. ಸೊ ಅದಕ್ಕೆ ಮೊಸರು ಬೇಕಿತ್ತು, ಅದಕ್ಕೆ ಇಲ್ಲೇ ತೊಗೊಂಡ್ವಿ. PX Mart ಅಂತ ಒಂದು ಸೂಪರ್ ಮಾರ್ಕೆಟಲ್ಲಿ ನಿಲ್ಲಿಸಿದ್ವಿ. ಸೊ ಟ್ರಾಫಿಕ್ ಎಲ್ಲ ಇತ್ತಲ್ಲ, ಸೊ ಸ್ವಲ್ಪ ಲೇಟ್ ಆಗೋದೈತಿ ಹೋಗಕ್ಕೆ. ನೋಡೋಣ ಯಾವಾಗ ಹೋಗಿ. ಫ್ರಿಡ್ಜ್ ರೇಂಜ್ ಇದೇನ? ಇದೇನಿದು ಬಂತಿದ? ಅನಿಮಲ್ಸಾ? ಇಲ್ಲಿ ನೋಡ್ರಿ, ಹಂಗೆ ಹೋಗ್ಬೇಕಾದಾಗ ಇಲ್ಲಿ ಎಷ್ಟು ಚಂದ ಲ್ಯಾವೆಂಡರ್ ಆಗಿದವು. ಸೊ ಹಂಗೆ ನಿಲ್ಸಿದ್ವಿ. ಇಲ್ಲಿ ನೋಡ್ರಿ, ಹಂಗೆ ಹೋಗ್ಬೇಕಾದಾಗ ಒಂದು ಸ್ವಲ್ಪ ನಿಲ್ಸಿದ್ವಿ. ಇವು ಲ್ಯಾವೆಂಡರ್ ಥರ ಅನ್ಸತ್ತವು, ಬಟ್ ಅದು ಲ್ಯಾವೆಂಡರ್ ಅಲ್ಲ. ಬಟ್ ಮಸ್ತ್ ಇತ್ತಲ್ಲ, ಎಷ್ಟು ಚೆಂದಾಗಿದೆ ನೋಡ್ರಿ, ಪರ್ಪಲ್ ಅಲ್ಲ ಇದು. ಸೊ ಹಂಗೆ ಒಂದು ಸ್ವಲ್ಪ ಫೋಟೋ ತಗೊಂಡು ನಿಲ್ಸಿದ್ವಿ. ನೋಡ್ರಿ ಎಷ್ಟು ಚಂದ ಐತೆ. ಅದ್ರ ಹುಳುಗಳದಾವ, ಜೇನು ಹುಳಗಳದಾವ. ಅದಕ್ಕೆ ನೋಡ್ರಿ, ಫುಲ್ ಶಾಂತಿ ಐತಿದೆ. ಹಿಂಗೆ ಗುಡ್ಡೊಳಗೆ ಹೊಂಟೈತಿ ಇವಾಗ ರೋಡ. ಅದಕ್ಕೆ ಈಗ ಹೋಗೋಣ ಹಂಗೆ ಆನ್ ದ ವೇ. ಇಲ್ಲೇನೋ ಅನೌನ್ಸ್ ಮಾಡತ್ತಾರ, ಏನಂತ ಗೊತ್ತಾಗತ್ತೆ. ನೋಡ್ರಿ ಎಷ್ಟು ಆಗೈತಿ ಇಲ್ಲಿ. ಈ ಕಡೆ ಬೇಯ್ತು ಮತ್ತೆ. ಇಲ್ಲಿ ನೋಡ್ರಿ, ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಐತಿ. ರೇಂಬೋ ಟೈಪ್ ಮಾಡಿದಾರೆ ಅದನ್ನು, ಅಂದ್ರೆ ಕಲರೆಲ್ಲ. ಸೊ ಈಗ ಒಂದು ಸ್ವಲ್ಪ ಊಟ ಮಾಡ್ತೀವಿ. ಆಮೇಲೆ ಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ಐತಿ, ವಾಕ್ ಮಾಡ್ಕೊತ ಹೋಗ್ಬೇಕು. ಸೊ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಈಗ ಊಟ ಮಾಡಿ ಆಮೇಲೆ ಮೇಲೆ ಹೋಗ್ತೀವಿ. ನೋಡ್ರಿ, ಹೋಟೆಲೆಲ್ಲ ಏನಿಲ್ಲ. ಸೊ ನಾವು ಇಲ್ಲೇ ಊಟ ಮಾಡ್ತೇವೆ ಅಂತ ಹೇಳಿದಕ್ಕೆ ಅಲ್ಲಿ ಪಾಪ ಅದು ಹುಡುಗ ಟೇಬಲ್ ಅದು ರೆಡಿ ಮಾಡತ್ತನ ಒರೆಸಿ. ನೋಡ್ರಿ ಎಷ್ಟು ಚಂದ. ರೇಶ್, ಥ್ಯಾಂಕ್ ಯು ಹೇಳೋಂಗ. ಮಸ್ತ್ ಐತಲ್ಲ ಇದು. ಹೋಟೆಲ್ ಇತ್ತು ಅನ್ಸುತ್ತಾ? ಏತಿ ಬಂದಾಗೈತೇನ? ಓಕೆ. ಇದು ನೋಡ್ರಿ, ನಾನು ಮನೆಯಿಂದ ಮಾಡ್ಕೊಂಬಂದಿದ್ದೆ. ಸೊ ಇಲ್ಲೇ ಇದ್ರ ಶಾಪ್ ಕಡಷ್ಟು ತೊಗೊಂಡ್ವಿ. ಸೊ ಯಾರಾದ್ರೂ ನಾರ್ತ್ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ. ಇದು ಜುನ್ಕ, ಆಮೇಲೆ ಇದು ಉಸಳೆ, ಕರ್ಡ್, ಚಪಾತಿ, ಶಾಂಡಿ. ಸೂಪರ್. ಮಾರ್ನಿಂಗ್ ಜಸ್ಟ್ 1 ಅವರ್ ಒಳಗೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ. ಏನಾಯ್ತು ರೇಜ್? ವಿಹಾನು ಹೋಗಿದ್ದಾನೆ ಬೇರೆ ಕಡೆ. ಎವ್ರಿ ಟೈಮ್ ರೈಸ್ ಅಷ್ಟೇ ಮಾಡ್ಕೊಂಬಂದು ಬರ್ತೀನಲ್ಲ, ಈ ಸಲ ರೈಸ್ ಮತ್ತು ಇದೆಲ್ಲ ಮಾಡಿದ್ದೆ.
ಇದು ಪುದೀನ ರೈಸ್, ಪುದೀನ ಪುಲಾವ್. ಸೊ ಸ್ವಲ್ಪ ಮಾಡಿದ್ದೀನಿ, ಇದು ಚಪಾತಿ ಎಲ್ಲ ಇತ್ತಲ್ಲ ಅದಕ್ಕೆ. ಈಗ ನೋಡ್ರಿ ಮಸ್ತ್ ಮನೆಯಿಂದ ತಂದು ಊಟ ಆಯ್ತಾ. ಇನ್ನು ಮ್ಯಾಲೆ ಹತ್ತಬೇಕು, ಒಂದು ಅರ್ಧ ತಾಸು ಆಗ್ತಿತ್ತಂತೆ ಮ್ಯಾಲೆ ಹೋಗಕ್ಕೆ. ಕತ್ಲೆ ಹಾಕೋನು ಬಂತ, ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಗುಡ್ಡದೊಳಗೆ ಬೇಗ ಕತ್ಲೆ ಆಗ್ತಿಲ್ಲ ನೋಡ್ರಿ. ಆಲ್ರೆಡಿ ಹೆಂಗೆ ಇದಾಗೈತಿ. ಸೊ ಬೇಗ ಒಂದು ಸ್ವಲ್ಪ ಹೋಗ್ಬೇಕಾ, ಯಾಕಂದ್ರೆ 4:30ಗೆ ಅದನ್ನು ಕ್ಲೋಸ್ ಮಾಡ್ತಾರಂತ. ಅದಕ್ಕೆ ಹೆಂಗೈತಿ ಗುಡ್ಡದು ಮ್ಯಾಲೆಲ್ಲ ಫಾಗ್ ಆಗಿಬಿಟ್ಟಿದೆ ಆಲ್ರೆಡಿ ಈಗ. ಸೊ ಈಗ ಹಿಂಗೆ ಮ್ಯಾಲೆ ಹೋಗ್ಬೇಕು. ಇಲ್ಲಿಂದ ಒಂದು 20 ನಿಮಿಷ ಐತಂತ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಬಿದ್ದುಬಿಡ್ತಿ ಮತ್ತಿಲ್ಲ ಅಂದ್ರಲ್ಲ. ಇಲ್ಲಿ ನೋಡ್ರಿ 500 ಮೀಟರ್ ಐತಿ, ಮ್ಯಾಲೆ ಹೋಗ್ಬೇಕಾ. ಇಲ್ಲ ನೋಡಿ ಟೇಸ್ಟ್ ಮಾಡಕ್ಕೆ ಬಿಡತ್ತಾರ. ಗಾರ್ಲಿಕ್ ಓಕೆ ನೋಡ್ರಿ, ಗಾರ್ಲಿಕ್ ಕೊಟ್ರು. ನೀ ಗಾರ್ಲಿಕ್ ತಗೋರೋ, ನಂಗೆ ಬೇಡ. ಓಕೆ ಇವೆಲ್ಲ ಫ್ರೂಟ್ಸ್ ನೋಡ್ರಿ. ಇಲ್ಲ ನೋಡಿ Hello，先生，有没有试吃我们家的蒜头酥？ I know mountain climbing is tiring, however the scenery on the top is more beautiful. ಫುಲ್ ಹಿಂಗೆ ಸ್ಟೀಫ್ ಐತಿ. ಸೊ ಒಂಥರ ಹೇರ್ ಹಾಕಿದೆ ಅನ್ಸಂದೈತಿ. ನಮ್ಮ ಹಿಂದೆ ಬರತ್ತಾರ, ಅವ್ರಿಗೂ ಸಾಕಾಗ್ಬಿಟ್ಟಿತ್ತು ಪಾಪ. ನೋಡ್ರಿ ಫುಲ್ ಎಕ್ಸೈಟ್ ಹೋಗೋದನು, ಹತ್ತಾಕತ್ತಾನ ಆರಾಮ್ಸೆ. ಇಲ್ಲಿ ನೋಡ್ರಿ ಹೆಂಗೈತಿ, ಹಂಗೆ ಮೇಲೆ ಹೋಗೋದೈತಿ ಇದು. ಇಲ್ಲಿ ನೋಡ್ರಿ ನನ್ನಂಥವ್ರಿಗೆ ಎನ್ಕರೇಜ್ ಮಾಡತ್ತಾರ, ಯುವರ್ ಹಾಫ್ ವೇ ಥ್ರೂ, ಡೋಂಟ್ ಗಿವ್ ಅಪ್ ಅಂತ. ಹಂಗೆ ಒಂದು ಸ್ವಲ್ಪ ಇದಕ್ಕೆ ಹೆಂಗೆ ಇಂಥವು ಬರ್ದಾಕಿದ್ದಾರೆ. ಲುಕ್ ಎಟ್ ದ ಬ್ಯೂಟಿಫುಲ್ ವ್ಯೂ ಇಂದ ಈ ಥರ. ಸೊ ಎನ್ಕರೇಜ್ ಮಾಡೋಕೆ ಮ್ಯಾಲೆ ಹೋಗಕ್ಕೆ. ಸ್ಟಾಪ್ ಆ್ಯಂಡ್ ಕ್ಯಾಚ್ ಯುವರ್ ಬ್ರೀತ್ ಬಿಫೋರ್ ಸ್ಟಾರ್ಟಿಂಗ್ ಅಗೇನ್. ನಾನು ಅದೇ ಮಾಡತ್ತೇನೆ ನೋಡ್ರಿ ಇವಾಗ. ಇಲ್ಲಿ ಮಾಸ್ಕಿಟೋ ಎಲ್ಲ ಭಾಳ ಕಡಿತಾವೆ ಹಿಂಗೆ ಗುಡ್ಡೊಳಗೆ ಬಂದ್ರೆ. ಇದು ನಾಂತಾವ್ ಕೌಂಟಿ ಅಂತ, ಸೆಂಟ್ರಲ್ ತೈವಾನ್ ಒಳಗೆ ಬರ್ತೈತಿ ಇದು. ಕೀಪ್ ಗೋಯಿಂಗ್, ಯು ಕ್ಯಾನ್ ಆಲ್ಮೋಸ್ಟ್ ಸಿ ದ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ನೋಡ್ರಿ. ಫೈನಲಿ ಏನೋ ಬರೋಕೈತ. ಕ್ಲೈಂಬ್ ಮಾಡಿ ಸಾಕಾದ್ರೆ ಇಲ್ಲೊಂದು ಸ್ವಲ್ಪ ಕೂತು ಹೋಗ್ಬೋದು. ನಾವೊಂದು ಸ್ವಲ್ಪ ಕೂಡ್ತೀನಿ. ಇವ್ರು ಹಂಗೆ ಮುಂದೆ ಹೊಂಟಿದ್ದಾರೆ. ಬಂದೆ ಒಂದು 2 ಸೆಕೆಂಡ್. ಇಲ್ಲಿ ನೋಡ್ರಿ ಒಂದ್ಕಿಂತ ಒಂದು ಬೋರ್ಡ್ ಎಷ್ಟು ಚಂದ ಬರ್ದಾರ. ಹ್ಯಾವ್ ಯು ಫೋನ್ ಆರ್ ಕ್ಯಾಮ್ರಾ ರೆಡಿ, ಹ್ಯಾವ್ ಎ ಫೋಟೋ ಇನ್ ದ ಫ್ರಂಟ್ ಟು ಶೋ ಯು ಆರ್ ಹಿಯರ್. ಬಂತು, ಅಲ್ಲಿದೆ ನೋಡ್ರಿ ಎಂಡ್. ಸೊ ನೋಡೋಣ ಹೆಂಗೈತೆ ಅಂತ ವ್ಯೂ. ಇಲ್ಲಿ ನೋಡ್ರಿ ಬಂತು. ಈ ಚೇರ್ ನಮ್ಮಂಥವ್ರಿಗೆ ಬಂದಮೇಲೆ ಎಲ್ಲರೂ ಬಿದ್ದು ಅಂದ್ರೆ ಅದಕ್ಕೆ ಕೂಡಕಂತ ಮಾಡಿದಾರೆ ನೋಡ್ರಿ. ಇಲ್ಲಿ ಟಿಕೆಟ್ ತೊಗೋಬೇಕಾ ಫಸ್ಟ್? ಇಲ್ಲಿ ನೋಡಿ ಟಿಕೆಟ್ ಪ್ರೈಸಿಂಗ್ ಇದಾವೆ. ಅಡಲ್ಟಿಗೆ 100, ಚಿಲ್ಡ್ರನ್ಸಿಗೆ 70, ಆಮೇಲೆ ಬಿಲೋ 6 ಇಯರ್ಗೆ ಫ್ರೀ ಐತಿ. ರೇಂಬೋ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಇಲ್ಲಿ ಬರ್ತಾ ಇದೆ ನೋಡಿ ಬ್ರಿಡ್ಜ್. ಆಮೇಲೆ ಮೇಲೆ ವಾಟರ್ ಫಾಲ್. ಇಲ್ಲಿ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಿ. ಇದು ನೋಡ್ರಿ ಶಾಂಗ್ ಲಾಂಗ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ. ಆ್ಯಕ್ಚುಲಿ ಅದು ಕರೆಕ್ಟಾಗಿ ಹೆಸರು ಏನು ಅನ್ನಕ್ಕೆ ಬರವಲ್ತ. ಸೊ ನೋಡ್ರಿ ಎಷ್ಟು ದೊಡ್ಡದೈತಿ. ಇಲ್ಲಿಂದ ಅಲ್ಲಿ ದಂಡಿ ತನಕ ಹೋಗ್ಬೇಕು, 350 ಮೀಟ್ರ್ ಐತದ. ಆಮೇಲೆ ಅಲ್ಲಿ ನೋಡ್ರಿ ದಂಡಿಗೆ ಹೋದ್ಮೇಲೆ ವಾಟರ್ ಫಾಲ್ದ ಒಂದೆರಡು.
ಮೊದಲೇ ಇದು ಕೆಳಗಡೆ ಐತಲ್ಲ ಅದಷ್ಟೇ ಇತ್ತಂತ. ಆಮೇಲೆ ಒಂದು 30 ಇಯರ್ಸ್ ಬ್ಯಾಕ್ ಏನೋ ಅರ್ಥಕ್ವಿಕ್ ಆಯ್ತು, ಆವಾಗ ಅದು ಮೇಲಿಂದನೂ ಒಂದು ವಾಟರ್ ಫಾಲ್ ಓಪನ್ ಆಗಿದೆ ಅಂತ. ಇವಾಗ ಹೋಗೋಣ ಬರೀ ಆ ಕಡೆ ದಂಡಿಗೆ. ಅಳಗಾಡತೈತಿ ಇನ್ನೂ ಇಲ್ಲ. ಇದು ಬ್ರಿಡ್ಜ್ ನೋಡ್ರಿ ಅಳಗಾಡಕೈತಿ. ಕೆಳಗೆ ನೋಡಿ ಹಂಗೈತಿ. ಅಯ್ಯಪ್ಪ ರೇಯಾಂಶ ಹೆಂಗೈತಿ ಬ್ರಿಡ್ಜ್? ಗುಡ್ಡ ಇಲ್ಲಿ ನೋಡ್ರಿ ಹೆಂಗೈತಿ ಕೆಳಗೆ. ಇದೇನು ಅಷ್ಟು ಅಳಗಾಡತ್ತಿಲ್ಲಲ್ಲ, ಅಲ್ಲಿ ಅಷ್ಟೇ ಸ್ವಲ್ಪ ಅಳಗಾಡ್ತೌದಿಲ್ಲ. ಅಯ್ಯೋ ಅಯ್ಯೋ ಇಲ್ಲಿ ನೋಡ್ರಿ ಮೊನ್ನೆ ನಾವು ಮಲೇಷ್ಯಾಗೆ ಹೋಗಿದ್ವಲ್ಲ, ಮಲೇಷ್ಯಾ ಯಾವ್ದು ಹೆಸರದ ಬಾತು ಕೇವ, ಮಲೇಷ್ಯಾ ಒಳಗಿನ ಬಾತು ಕೇವ್ ಐತಲ್ರಿ, ಆ ಥರನ ಅನ್ಸೋದು ನೋಡಿದ. ಆ ಸ್ಟೆಪ್ಸ್ ಹತ್ಕೊಂತ ಹೋಗ್ತಿರ್ತೇವಲ್ಲ ಆ ಥರ. ಬ್ರಿಡ್ಜ್ ಮೇಲೆ ನೋಡ್ರಿ ಭಾಳ ಯಾರು ಜನ ಇಲ್ಲ, ಬಟ್ ಇಲ್ಲಿ ಭಾಳ ಜನ ಬಿಡಂಗಿಲ್ಲ ಅಂತ, ಏನೋ ಒಂದು ಲಿಮಿಟ್ ಐತಿ, ಅಷ್ಟು ಜನಕ್ಕೆ ಅಷ್ಟು ಬಿಡ್ತಾರೆ ಭಾಳ ಜನ ಇದ್ರೂ. ಇಲ್ಲಿ ನೋಡ್ರಿ ಫಾಲ್ಸ್ ಹೆಂಗೈತಿ, ಸೌಂಡ್ ಬರೋದು ಮಸ್ತ್. ಈ ಬ್ರಿಡ್ಜ್ ನೋಡ್ರಿ ಭಾಳ ಏನು ಅಳಗಾಡತ್ತಿಲ್ಲ, ಸ್ವಲ್ಪ ಅಳಗಾಡತೈತಿ. ಯಾಕಂದ್ರೆ ಭಾಳ ಜನ ಇಲ್ಲಲ್ಲ, ಅದಕ್ಕೆ. ಭಾಳ ಜನ ಇದ್ರೆ ಒಂದು ಸ್ವಲ್ಪ ಹೆಚ್ಚು ಅಳಗಾಡ್ತಿತ್ತು ಅನ್ಸುತ್ತೆ. ಈಗ ನೋಡ್ರಿ ಬ್ರಿಡ್ಜ್ ಮುಗೀತ. ಸೊ ಇಲ್ಲಿ ಫಾಲ್ಸ್ ಕಾಣ್ತೈತಿ ಈಗ. ವಾವ್ ಎಷ್ಟು ಮಸ್ತ್ ಐತೆ. ಇಲ್ಲಿ ನೋಡ್ರಿ ಕೂಡಾಕ ಚೇರು ಇಟ್ಟಿದಾರ. ವಾವ್ ನೋಡ್ರಿ ಫಾಲ್ಸ್ ಎಷ್ಟು ಮಸ್ತ್ ಐತಿ. ವಾಟರ್ ಫಾಲ್ದಾಗ ಬಂದ್ವಿ. ಸೊ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಮ್ಯಾಲೆ ಹತ್ತಿ ಅಲ್ಲಿ ಒಂದು ಇನ್ನೊಂದು ಸ್ವಲ್ಪ ಸಮೀಪ ಹೋಗ್ಬೋದು. ಆಲ್ರೆಡಿ ಒಂದು ಸ್ವಲ್ಪ ಮಳೆ ಬಂದಂಗೆ ಅನ್ಸಾದೈತಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಐತಿ. ಇದು ಕ್ಲಿಪ್ ಎಷ್ಟು ದೊಡ್ಡದೈತಿ ನೋಡ್ರಿ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಅಲ್ಲಿ ಒಳಗೆ ಬಿಟ್ರೆ ಚಲೋ ಆಗ್ತಿತ್ತ, ಬಟ್ ಒಳಗೆ ಬಿಡಂಗಿಲ್ಲ ಅನ್ಸುತ್ತೆ ಇಲ್ಲಿ. ವಾವ್ ಮಸ್ತ್ ಇದೆ. ಅಲ್ಲಿ ನೋಡ್ರಿ ಮ್ಯಾಲ ಎರಡು ಅಲ್ಲಿಂದ ಒಂದು ಬರಕೈತಿ, ಇಲ್ಲೊಂದು ಬರಕೈತಿ. ದಿ ಜನರೇಷನ್ ಆಫ್ ವಾಟರ್ ಫಾಲ್ ಇಲ್ಲಿ ಬರ್ದಾರ ನೋಡ್ರಿ. ದೇರ್ ವಾಸ್ ಒರಿಜಿನಲಿ ಓನ್ಲಿ ಒನ್ ವಾಟರ್ ಫಾಲ್. ಇಟ್ ವಾಸ್ ಡಿವೈಡೆಡ್ ದಿ ಅಪ್ಪರ್ ವಾಟರ್ ಫಾಲ್ ಆ್ಯಂಡ್ ದ ಲೋವರ್ ವಾಟರ್ ಫಾಲ್ 921 ಅರ್ಥಕ್ವಿಕ್ ಅಂತ. ಸೊ ಅವಾಗ ಎರಡಾಗಿದಾವಂತ. ಅಂದರೆ 30 ಇಯರ್ಸ್ ಬ್ಯಾಕ್ ಆಗಿತ್ತಿದ 921 ಅಂದ್ರೆ ಐ ಥಿಂಕ್ ಸೊ. 1999 ಒಳಗಾಗಿತ್ತು ನೋಡ್ರಿ ಅರ್ಥಕ್ವಿಕ್. ಸೊ ಅವಾಗ ಎರಡು ಸಪ್ರೇಟ್ ಆಗಿದಾವಂತ. ಇಲ್ಲಿ ನೋಡ್ರಿ ಇಲ್ಲಿಂದ ಸಮೀಪದಿಂದ ಅದು ಇಲ್ಲಿ ಬಂದು ನಿಂತಾಗ ಅದ್ರದ್ದು ವಾಟರ್ ನಮ್ಮ ಮೇಲೆ ಬೀಳ್ತೈತಲ್ಲ, ಅದು ಗುಡ್ ಫಾರ್ ಹೆಲ್ತ್ ಅಂತ ಅಲ್ಲಿ ಬರ್ದಿದ್ರು. ವಾವ್ ಮಸ್ತ್ ಅನ್ಸತೈತಿ. ಇಲ್ಲಿ ನೋಡಿ ಕೂಡಕ್ಕೆ ಎಷ್ಟು ಚಂದ ಚೇರ್ ಇಟ್ಟಿದ್ದಾರೆ. ರೇಂಜ್ ವಾಟರ್ ಫಾಲ್ ಹೆಂಗೈತಿ? ಗುಡ್ಡ ಡರ್ಟಿ ಬಂದಿಲ್ಲ, ಅದು ವಾಟರ್ ಅದ.
ಗುಡ್ ಅತ್ರಿ ಅಂಶ ಗುಡ್ ಅಂತದ ಹಾಂ ಹಾಂ ಗುಡ್ ಫಾರ್ ಹೆಲ್ತ್ ಹಾಂ ಯಾ ಇಟ್ಸ್ ನ್ಯಾಚುರಲ್ ವಾಟರ್ ತನ್ವಿ ಮಳೆ ಬರಕೈತೆ ಭಾರಿ ಮಸ್ತ್ ಅನಿಸ್ತಾ ಯಾಕಂದರೆ ಇಷ್ಟು ಸಮೀಪ ನಾವು ತೈವಾನ್ ಒಳಗೆ ವಾಟರ್ಫಾಲ್ ಹೋಗಿದ್ದಿದೆ ಫಸ್ಟ್ ಅನ್ಸುತ್ತೆ ಯಾಕಂದರೆ ಇಷ್ಟು ಸಮೀಪ ಯಾವುದೂ ಹೋಗಿರಲಿಲ್ಲ ಇಲ್ಲಿ ನೋಡ್ರಿ ಓನ್ಲಿ 250 ಜನ ಅಷ್ಟೇ ಬಿಡ್ತಾರೆ ಈ ಬ್ರಿಡ್ಜ್ ಮೇಲೆ ಇವತ್ತೇನು ಅಷ್ಟು ಭಾಳ ಜನ ಇಲ್ಲಲ್ಲ ಅದಕ್ಕೆ ನಡೀತೈತಿ ನೋಡ್ರಿ ಕಲ್ಲು ಹೆಂಗೆ ಕಟ್ ಆಗೈತಂತದ ಫುಲ್ ಶಾರ್ಪ್ ಹಿಂಗೆ ಯಾರೋ ಕಟ್ ಮಾಡ್ದಂಗೆ ಆಗೈತಿ ನೋಡ್ರಿ ಬ್ರಿಡ್ಜಿಗೆ ನಾವು ಒಂದು ಸ್ಪೀಕರು ಹಚ್ಚಿದಾರೆ ಏನಾರ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸಿಗೆ ಅಲ್ಲಿ ಹಾಕಿದ್ದಾರೆ ನೋಡ್ರಿ ಹಾಂ ಹಾಂ ಅದಲ್ಲ ಮಲೇಷ್ಯಾದ ಬಾತುಕೆ ಯಾವ ಥರನ ಅನ್ಸ್ಕೈತಿಲ್ಲ ಅದು ನೋಡ್ರಿ ಓಲ್ಡ್ ಬ್ರಿಡ್ಜ್ ಅನ್ಸುತ್ತೆ ಇವಾಗ ಇದೊಂದು 2-3 ಇಯರ್ಸ್ ಆಯ್ತು ಇದನ್ನು ಕಟ್ಟಿದಾರೆ ಮಸ್ತ್ ಮಾಡಿದಾರೆ ಅದ್ರ ಫುಲ್ ಅಟ್ರಾಕ್ಷನ್ ವೆದರ್ ಓಪನ್ ಆದಂಗೆ ಆಯ್ತಲ್ಲ ಅಂದ್ರೆ ಬ್ರೈಟ್ ಅನ್ಸಕೈತಿ ಅದೆಲ್ಲ ಇದೇ ಕತ್ಲಿ ಅನ್ಸಾತೈತಿ ಇವಾಗ ಒಂದು ಸ್ವಲ್ಪ ಬೆಳಕು ಅನ್ಸ್ಕೈತಿ ಇವಾಗ ನೋಡ್ರಿ ಬ್ರಿಡ್ಜ್ ಅಷ್ಟು ಅಡ್ಗಾಡಕೈತಿ ಯಾಕಂದ್ರೆ ಒಂದು ಸ್ವಲ್ಪ ಜನ ಬಂದ್ರಿ ಈಗ ಭಾಳ ಅದಕ್ಕೆ ನೋಡ್ರಿ ಅರ್ಥಕ್ವಿಕ್ ಆದಂಗೆ ಅನ್ಸ್ಕೈತಿ ನೋಡ್ರಿ ಈ ಬ್ರಿಡ್ಜಿಗೆ ನೋಡ್ರಿ 23rd ನ್ಯಾಷನಲ್ ಗೋಲ್ಡನ್ ಅವಾರ್ಡ್ ಫಾರ್ ಆರ್ಕಿಟೆಕ್ಚರ್ ಅಂತ ಸಿಕ್ಕೈತೆ ಪ್ರೈಸ್ ಎಕ್ಸಲೆಂಟ್ ಕ್ವಾಲಿಟಿ ಅವಾರ್ಡ್ ಫಾರ್ ಪಬ್ಲಿಕ್ ಕನ್ಸ್ಟ್ರಕ್ಷನ್ ನೋಡ್ರಿ ಭಾರಿ ಮಸ್ತ್ ಆಗೈತೆ ನನಗೂ ಭಾರಿ ಮಸ್ತ್ ಅನಿಸ್ತು ಈ ಥರ ಸಸ್ಪೆನ್ಷನ್ ಬ್ರಿಡ್ಜ್ ಎಷ್ಟು ದಿವಸದಿಂದ ಬರ್ಬೇಕನ್ನತ್ತಿದ್ವಿ ಇಲ್ಲಿ ಸೊ ಇವಾಗ ಬಂದ್ವಿ ಆ್ಯಕ್ಚುಲಿ ನಾವು ಈಗ ಹೊಂಟಿದ್ದ ತೈನಾನ್ ಅಂತ ಒಂದು ಪ್ಲೇಸ್ ಐತಿ ಅಲ್ಲಿ ಹೊಂಟಿದ್ದೀವಿ ಈ ಆನ್ ದ ವೇ ಫಸ್ಟ್ ಇದನ್ನು ಮುಗಿಸ್ಕೊಂಡು ಆಮೇಲೆ ಇವಾಗ ಅಲ್ಲಿ ಹೋಟೆಲ್ ಬುಕ್ ಮಾಡಿದ್ದೀವಿ ಅಲ್ಲಿ ಹೋಗೋರ್ದೀವಿ ಸೊ ಈಗ 3:30 4 o'clock ಆಗಿ ಬಂತ ಇದು 4:30ಗೆ ಬಂದಂತ ಇದು ಬ್ರಿಡ್ಜ್ ಮೇಲೆ ಹೋಗಕ್ಕೆ ಎಂಟ್ರಿ ಸೊ ಈಗ ನೋಡ್ರಿ ಮತ್ತೆ ಹೆಂಗೆ ಬಂದ್ವಿ ಹಂಗೆ ನಡ್ಕೊತ ಹೋಗ್ಬೇಕೀಗ ಇಳ್ಯಾಕೆ ಈಗ ಒಂದು ಸ್ವಲ್ಪ ವಾಪಸ್ ಹೋಗುತ್ತೆ ಒಂದು ಸ್ವಲ್ಪ ಅಷ್ಟೇನು ಭಾಳ ಇದು ಅನ್ಸಂಗಿಲ್ಲ ಯಾಕಂದರೆ ಸ್ಲೋಪ್ ಹಿಂಗೆ ಡೌನ್ ಹೋಗ್ತಿರ್ತೇವಲ್ಲ ಮ್ಯಾಲೆ ಬರ್ಬೇಕಾದಾಗ ಒಂದು ಸ್ವಲ್ಪ ಭಾಳ ಇದು ಅನ್ಸತಿ 6 birds. ವಾವ್ 6 ಇಲ್ಲ ಅಷ್ಟು ಅದಾವ ಬ್ಲೂ ಕಲರ್ ಐತನಲ್ಲ ಎಷ್ಟು ಪ್ಯಾರೆಟ್ಗಳು ಹೆಂಗಿದೆ ಭಾರಿ ಮಸ್ತ್ ಇರ್ತದೆ ಅಲ್ಲಿ ಹೋಗಿ ಬಂದ ರಿಫ್ರೆಶಿಂಗ್ ಅನ್ಸುತ್ತೆ ನಿಮ್ಗೆ ಹೆಂಗೆ ಅನ್ಸುತ್ತಾ ಇನ್ನೊಂದ್ಸಲ ಹೋಗ್ಬೇಕು ಅನ್ಸುತ್ತೆ ನಾ ಕಡೆ ಇಲ್ಲಿ ನೋಡ್ರಿ ಅಜ್ಜಗಳು ಹಿಂಗೆ ಹಿಡ್ಕೊಂತಾರಲ್ಲ ಕಟ್ಟಿಗೆ ಹೆಂಗಿದಾವು ಇದು ಕಟ್ಟಿಗೆ ಹೆಂಗೆ ಮಾಡಿದಾರೆ ನೋಡಿ ಇದು ರೌಂಡ್ ಮಾಡಿದಾರೆ ಅನ್ಸುತ್ತಿದ್ದಾರೆ ಇಲ್ಲಿ ಏನೋ ಮೂರ್ತಿ ಮಾಡಿದಾರೆ ಒಂಥರ ಅಬ್ಒರಿಜಿನಲ್ ವಿಲೇಜ್ ಐತಲ್ಲ ಆ ಥರ ಅನ್ಸುತ್ತೆ ಥೈವಾನ್ ಮಿಲ್ಲೆಟ್ ಡೋನಟ್ ಇನ್ನೊಂದ್ಸಲ ಹೋಗೋಣ ಹೋಗ್ಬೇಕಾದಾಗ ಒಂದು ಸ್ವಲ್ಪ ಡಲ್ ಇತ್ತು ವೆದರ ಇವಾಗ ಒಂದು ಸ್ವಲ್ಪ
ವೆದರ್ ಎಷ್ಟು ಕ್ಲಿಯರ್ ಆಯ್ತು ನೋಡಿದೆ. ಬಾಳೆ ಗಿಡ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಏನು ಎಲ್ಲಿ ನೋಡಿದೆ ಊಟ ಮಾಡಕ್ಕೆ. ಚಲೋ ಇಲ್ಲ. ಹೌದಲ್ಲ ಆಲ್ಮೋಸ್ಟ್ ಕಟ್ಟಾಗೈತಿ. ಹ್ಞೂ ಇವು ನೋಡ್ರಿ ಹೋಗುತ್ನಾಗ ಎಷ್ಟು ಚಂದ ಹತ್ತಿದ್ದ. ಈಗ ಬರ್ಬೇಕಾದಾಗ ಒಂದು ಸ್ವಲ್ಪನೂ ನಡಿವಲ್ಲ. ಅಟ್ಲೀಸ್ಟ್ ಹೋಗ್ಬೇಕಾದಾಗ ಹತ್ತಿದ್ದ ಚಲೋ ಆಯ್ತು. ಗಾರ್ಲಿಕ್ ಎಲ್ಲ ಡ್ರೈ ಮಾಡಿಟ್ಟಿದ್ದಾರೆ. ಮಶ್ರೂಮ್ ಯಾವ್ದು ತಗೋರ? ಹೌ ಮಚ್? 150 ಈಗ ನೋಡ್ರಿ ಹಿಂಗೆಲ್ಲ ಡ್ರೈ ಮಾಡಿಟ್ಟಿರ್ತಾರೆ ಟೇಸ್ಟ್ ಮಾಡಕ್ಕೆ ಬೇಕಾದ್ರೆ. ಇದು ಲೆಮನ್, ಇದು ಆರೆಂಜ್, ಇದು ಸ್ಟ್ರಾಬೆರಿ, ಆಮೇಲೆ ಇದೊಂದು ಮತ್ತೊಂದು ಯಾವುದು ಪೀಚ್ ಅನ್ಸುತ್ತೆ. ಈ ಥರ ಟೇಸ್ಟ್ ಮಾಡಕ್ಕೆ ಇಟ್ಟಿರ್ತಾರೆ. ಟೇಸ್ಟ್ ಮಾಡೋದು ಆಮೇಲೆ ನಮ್ಗೆ ಯಾವ್ದು ಬೇಕಾವ ಈ ಪಾಕೆಟ್ ಒಳಗಿನ ತಗೋದ. ಒಂದಕ್ಕೆ 150 ಅಂತ, ಎರಡು ತೊಗೊಂಡ್ರೆ 250 ಅಂತ ಹೇಳಿದರು. ನಾವು ಒಂದೆರಡು ತೊಗೊಂಡ್ವಿ. ಎಲ್ಲ ಒಂದ್ಕಿತ ಒಂದು ಚಲೋ ಅದಾವ. ಲೆಮನೂ ಚಲೋ ಅನ್ಸತ್ತೆ ನನಗೆ. ಸ್ಟ್ರಾಬೆರಿ ಮತ್ತು ನಾವು ಪೀಚ್ ಎರಡು ತೊಗೊಂಡ್ವಿ. ಏನು ಎಲ್ಲ ಪಾಪ್ಸ್ಟಿಕಲ್? ನಾವು ಆಲ್ರೆಡಿ ಜ್ಯೂಸ್ ಕುಡ್ದಿಲ್ಲ. ಬರ್ರಿ ಈಗ ನೋಡ್ರಿ ಬ್ರಿಡ್ಜ್ ಎಲ್ಲ ನೋಡಿ ಕೆಳಗೆ ಬಂದ್ವಿ. ಇನ್ನು ತೈನಾನಿಗೆ ಹೋಗ್ಬೇಕು. ಇಲ್ಲಿಂದ್ರೆ ಅದು 2.5 ತಾಸು ತೋರಿಸ್ಕೈತಿ. ಅಲ್ಲೋ ರೀಚ್ ಆಗ 6:30 ಎಲ್ಲ ಆಗ್ತೈತಿ. ಇನ್ನು ಅಲ್ಲೇ ಹೋಗ್ಬೇಕೀಗ. Northwest. Continue for 2 kilometers. ತೆಗೆದ್ರೆ ನೋಡು. ಫ್ರೀವೇದಾಗ ಹೋಗ್ಬೇಕಾದಾಗ ನೋಡ್ರಿ ಒಂದು ಸ್ವಲ್ಪ ಹಿಂಗೆ ಏನಾದರೂ ತಿನ್ಬೇಕನ್ನಿಸ್ತು ಈ ಥರ ಎಲ್ಲ ಅಂದ್ರೆ ರೆಸ್ಟ್ ಏರಿಯಾ ಅಂತ ಇರ್ತಾವೆ. ಸೊ ನೋಡ್ರಿ ವಾಶ್ರೂಮ ಎಷ್ಟು ದೊಡ್ಡದೈತಿ ನೋಡ್ರಿ, ಎಷ್ಟು ಕ್ಲೀನ್ ಐತಿ. ಆಮೇಲೆ ಹೊರಗಡೆ ಎಲ್ಲ ತಿನ್ನೋಕದೂ ಇರ್ತೈತಿ. ಹಿಂಗೊಂದು ಸ್ವಲ್ಪ ಬಂದು ರೆಸ್ಟ್ ಮಾಡಿ ಮತ್ತೆ ಹೋಗ್ಬೋದು ಬೇಕಾರೆ. ಯಾಕಂದ್ರೆ ಲಾಂಗ್ ಜರ್ನಿ ಎಲ್ಲ ಹೋಗೋರಿಗೆಲ್ಲ ಈ ಥರ ಮಾಡಿರ್ತಾರೆ. ಫ್ರೀವೇದಿಂದ ಎಕ್ಸಿಟ್ ಆಗಿ ಹಿಂಗೆ ಬಂದು ಏನಾದರೂ ತಿಂದು ಹೋಗೋದು, ವಾಶ್ರೂಮ್ಗೆಲ್ಲ ಹೋಗೋದಿತ್ರ ಹೋಗಿ ಈ ಥರ. ಈ ಕಡೆ ನೋಡ್ರಿ ಹೋಟೆಲ್ ಇದಾವೆ, ಅಲ್ಲೆಲ್ಲ ತಿನ್ನೋಕದು ಇದಾವೆ. ನಾವು ಹಂಗೆ ಕಾಫಿ ತೊಗೊಂಡ್ವಲ್ಲ. ಸೊ ಇನ್ನು 1.5 ತಾಸು ಐತಿ ತೈನಾನಿ ಹೋಗಕ್ಕೆ. ಸೊ ಇವಾಗ ಹೋಗೋಣ. ಒಳಗೆ ನೋಡ್ರಿ ಏಪ್ರಿಲ್ 3 ಮತ್ತು 4 ಹಾಲಿಡೇ ಇರ್ತೈತಿ. ಆಮೇಲೆ ಸ್ಯಾಟರ್ಡೆ ಸಂಡೇ ಬಂದಿತ್ತಲ್ಲ, ಟೋಟಲ್ 4 ಡೇ ಹಾಲಿಡೇ ಬಂದೈತಿ. ಏಪ್ರಿಲ್ 3 ಚಿಲ್ಡ್ರನ್ಸ್ ಡೇಗೆ ಹಾಲಿಡೇ ಕೊಟ್ಟಿರ್ತಾರೆ. ಆಮೇಲೆ 4 ಟಾಮ್ ಸ್ವಿಪ್ಪಿಂಗ್ ಡೇ ಅಂತ ಮಾಡ್ತಾರೆ. ಸೊ ಅದಕ್ಕೆ ಈಗ 4 ದಿವಸ ಲಾಂಗ್ ಹಾಲಿಡೇ ಬಂದೈತಿ. ಅದಕ್ಕೆ ನೋಡ್ರಿ ಎಲ್ಲರೂ ಎಲ್ಲ ಕಡೆ ಹೋಗ್ತಿರ್ತಾರೆ.